ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಆ ಪ್ರತಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಅಲ್ಲಿ ಗರಂ ಆಗಿದ್ದಾರೆ, ಜಗಳವನ್ನ ಮಾಡ್ಕೊಂಡಿದ್ದಾರೆ, ಒಬ್ರ ಮೇಲೊಬ್ರು ಕಿರ್ಚಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ. ಟಿ ಚೆನ್ನಯ್ಯ ಪುತ್ಥಳಿ ಉದ್ಘಾಟನೆಯ ಸಂದರ್ಭದಲ್ಲಿ ಶಾಸಕರು ಗರಂ ಆಗಿದ್ದಾರಂತೆ. ತಮ್ಮ ಜೊತೆ ಚರ್ಚೆ ಮಾಡದೆ ಉದ್ಘಾಟನೆ ಮಾಡಿದ್ದಕ್ಕೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗೆ ಸ್ಥಳದಲ್ಲೇ ಶಾಸಕ ನಾರಾಯಣ ಸ್ವಾಮಿ ಕ್ಲಾಸ್ ತಗೊಂಡಿದ್ದಾರೆ. ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ನೇತೃತ್ವದಲ್ಲಿ ಈ ಪುತ್ಥಳಿ ಅನಾವರಣ ನಡೀತಾ ಇತ್ತು. ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದ ಬಳಿ ಈ ಪುತ್ಥಳಿ ಉದ್ಘಾಟನೆ ಇತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ವಿಜಯಲಕ್ಷ್ಮಿಗೆ ಕ್ಲಾಸ್ ತಗೊಂಡಿದ್ದಾರೆ. ಪುತ್ಥಳಿ ಉದ್ಘಾಟನೆ ಬಗ್ಗೆ ಚೆನ್ನಯ್ಯ ಕುಟುಂಬದೊಂದಿಗೆ ಇಲ್ಲಿ ತನಕ ಚರ್ಚೆನೆ ಮಾಡಿಲ್ಲ, ಶಾಸಕರ ಜೊತೆಗೂ ಚರ್ಚೆ ಮಾಡಿಲ್ಲ. ಹೆಂಗ್ ನೀವು ನಿರ್ಧಾರ ತಗೊಂಡ್ರಿ ಉದ್ಘಾಟನೆ ಮಾಡಕ್ಕೆ ಹೇಗಂತ ಶಾಸಕ ನಾರಾಯಣ ಸ್ವಾಮಿ ಗರಂ ಆಗಿದ್ದಾರೆ. ಕ್ಷಮಿಸಿ, ಅಲ್ಲಿ ಅರ್ಚಾಟ ಕಿರ್ಚಾಟ ಯಾವುದೂ ಆಗಿಲ್ಲ, ಶಾಸಕರು ಗರಂ ಆಗಿದ್ದಾರೆ ಅನ್ನುವಂತಹ ಸುದ್ದಿ. ಧೀಮಂತ ರಾಜಕಾರಣಿಗೆ ಅಪಮಾನ ಮಾಡಿದ್ದಾರೆ ಅಂತ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ ಪುತ್ಥಳಿಯ ಉದ್ಘಾಟನೆ ಸಂದರ್ಭದಲ್ಲಿ. ಅಲ್ಲಮ್ಮ ನಿಂಗೆ ಬೀಚ್ ಜವಾಬ್ದಾರಿನ ಸಮುದಾಯ ಶಾಸಕ ನಾನು ಸಂಬಂಧಿಕರವರು, ಈ ಒಂದು ಜಿಲ್ಲೆ ಕೊಡೆಬಿಟ್ಟಿರ್ತಕ್ಕಂಥವರು, ಇಷ್ಟು ಬೇಜವಾಬ್ದಾರಿ ನಿನ್ಗೆ. ಹೇಗಮ್ಮ ಹಿಂಗಾಗ್ಬಿಟ್ರೆ ನೀನು? ನೋಡಮ್ಮ ಕಾಟಕ ಮಾಡಬೇಡಿ. ಇಲ್ಲ ಏನು ಇಲ್ಲ ಏನ್ರಿ ಮತ್ತೆ ನೀವು ಮತ್ತೆ ಇನ್ನೇನ ಒಪ್ಪಿಡ್ರಿ ನೀನು? ಏನ ಒಪ್ಪಿಡ್ರಿ ನೀನು? ನಾವು ಸತ್ತಾಗಿಲ್ಲ, ಹೇಳ್ಬೇಕಾಗಿತ್ತಲ್ಲ. ನಾವು ಬದುಕಿದೀವಿ, ಇನ್ನೂ ನಾವಿನ್ನೂ ಬದುಕಿದೀವಿ, ಸತ್ತಾಗಿಲ್ಲ ಜಿಲ್ಲೆಯಲ್ಲಿ ನಾವಿನ್ನೂ. ಮನೆಯಿಂದ ಬಂದು ಮಾಡೋ ಜಾಗ ನಾನು ಏನ್ ಹೇಳ್ತಾಳೆ ಹೇಳ್ತಾ ಹೇಳು. ನನ್ನ ಗಮನದಲ್ಲಿದ್ರೆ ನಾನೊಬ್ಬ ಈ ದಿವಂಗತ ಚೆನ್ನಯ್ಯನ ಪ್ರತಿಭೆಯನ್ನ ಚೆನ್ನಯ್ಯ ರಂಗಮಂದಿರ ಮುಂಬೈ ಬರತಕ್ಕಂಥ ಸ್ವಾಗತಾರ್ಹ. ಆದರೆ ಆ ಮಾಡಬೇಕಾದಾಗ ಆ ಕುಟುಂಬ ವರ್ಗದವರನ್ನ, ಸಂಬಂಧಿಗಳಾಗಿರ್ತಕ್ಕಂಥ ನಮ್ಮನ್ನ, ಈ ಜಿಲ್ಲೆಯ ಬಲಗೈ ಶಾಸಕರುಗಳನ್ನ, ನಮ್ಮನ್ನೆಲ್ಲ ಕೂಡ ವಿಶ್ವಾಸ ತಗೊಂಡು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ಯಾಕಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಬಲಗೈ ಸಮುದಾಯ ಅದು ಹೆಚ್ಚು ಸಂಖ್ಯೆಯಲ್ಲಿದ್ದೇವೆ. ಜೊತೆಗೆ ನಾವೆಲ್ಲ ಕೂಡ ಇವತ್ತೇನು ಆ ಸಮುದಾಯದ ಎಲ್ಲ ಮುಖಂಡರು ಕೂಡ ಆ ಚೆನ್ನೈನವರನ್ನು ಗೌರವಿಸ್ತೇವೆ, ಪ್ರೀತಿಸ್ತೇವೆ, ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನ ನಡೀತೇವೆ. ಅವರ ಅಸ್ತಿತ್ವ ಇದು ಉಳ್ಕೊಂಡಿದೆ, ನಾವೆಲ್ಲ ಕೂಡ ಗಟ್ಟಿಯಾಗಿದ್ದೇವೆ. ಬಟ್ ಈ ಇಲಾಖೆಯನ್ನು ಜವಾಬ್ದಾರಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಿಲ್ಲಾ ಅಧಿಕಾರಿಗಳ ಬೇಜವಾಬ್ದಾರಿತನ ಬಹುಶಃ ನಮ್ಮ ಸಮುದಾಯಕ್ಕೆ ಬಹಳ ನೋವುಂಟನ್ನು ಮಾಡಿದೆ. ನಮ್ಮಿವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೇಲೆ ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಕುಮಾರ್ ನೀಡ್ತಾರೆ. ಕುಮಾರ್, ಕೋಲಾರದ ಗಾಂಧಿವಾದಿ ಅಂತೆಲ್ಲ ಕರೀತಾರೆ ಅವ್ರನ್ನ. ಪುತ್ಥಳಿ ಅನಾವರಣದ ಸಂದರ್ಭದಲ್ಲಿ ಯಾಕೆ ಒಬ್ರಿಗೊಬ್ರಿಗೆ ಕೋಆರ್ಡಿನೇಷನ್ ಇರ್ಲಿಲ್ವಾ? ಸಮಸ್ಯೆ ಬಂದಿದ್ ಯಾಕೆ ಅಧಿಕಾರಿಗಳಿಗೂ ಮತ್ತು ಶಾಸಕರಿಗೂ? ಹೌದು ವಿದ್ಯಾ, ಏನು ಈ ದಿವಂಗತ ಟಿ ಚೆನ್ನಯ್ಯನವರು ಒಂದು ಕೋಲಾರ ನಿರ್ಮಾತೃ ಅಂತಾನೆ ಹೇಳ್ಬೇಕಾದ್ರೆ, ಅದು ಅಲ್ಲದೆ ಸಹ ಬಹುತೇಕವಾಗಿ ಅವರ ಒಂದು ಛಾಪನ್ನ ರಾಜಕಾರಣದಲ್ಲಿ ಬಹುತೇಕ ಛಾಪನ್ನ ನೀಡಿ ಹೋಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇಂದು ಕೋಲಾರದ ನಗರದ ಒಂದು ಚೆನ್ನಯ್ಯ ರಂಗಮಂದಿರದ ಬಳಿ ಈ ಚೆನ್ನಯ್ಯ ಒಂದು ಪುತ್ಥಳಿಯ ಅನಾವರಣ ಇತ್ತು. ಭೈರತಿ ಸುರೇಶ್ ಅವರು, ಉಸ್ತುವಾರಿ ಸಚಿವರಾದಂತಹ ಭೈರತಿ ಸುರೇಶ್ ಅವರು ಪುತ್ಥಳಿಯನ್ನ ಅನಾವರಣ ಮಾಡ್ತಾರೆ. ಆದ್ರೆ ಅನಾವರಣದ ಸಂದರ್ಭದಲ್ಲಿ ಬಹುತೇಕವಾಗಿ ಚೆನ್ನಯ್ಯ ಕುಟುಂಬದ ಎರಡು ಬಣಗಳಿರ್ತವೆ. ಇಲ್ಲಿ ಬಹುಮುಖ್ಯವಾಗಿ ಬಾಲಾಜಿ ಚೆನ್ನಯ್ಯನವರ ಇಬ್ಬರು ಮಕ್ಕಳ ಬೇರೆ ಬೇರೆ ಒಂದು ಬಣಗಳಲ್ಲಿ ಒಂದು ಬಣವಾದಂತಹ ಒಂದು ಬಾಲಾಜಿ ಚೆನ್ನಯ್ಯ ಒಂದು ಗಲಾಟೆಯನ್ನ ತೆಗಿತಾರೆ. ಯಾವುದೇ ರೀತಿಯಾದ ನನ್ನ ಬಳಿ ಚರ್ಚೆ ಮಾಡದೆ ಅಧಿಕಾರಿಗಳು ಇಲ್ಲಿ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ. ಅದೇ ರೀತಿಯ ಸಮಯಕ್ಕೆ ಶಾಸಕರು ಸಹ
ನಮ್ಮ ಸಮುದಾಯದ ಬಂದಂತಹ ಬಂಗಾರಪೇಟೆ ಶಾಸಕರು ನಮ್ಮ ಸಮುದಾಯದ ಒಬ್ಬ ಧೀಮಂತ ರಾಜಕಾರಣಿಯ ಒಂದು ಶಾಸಕರ ಪುತ್ಥಳಿಯನ್ನ ನನಗೆ ನನ್ನ ಜೊತೆ ಚರ್ಚಿಸಬೇಕಾಗಿತ್ತು, ನನ್ನ ಜೊತೆ ಯಾವುದೇ ರೀತಿಯಾದಂತೆ ಚರ್ಚಿಸಿಲ್ಲ ಅನ್ನೋ ಒಂದು ತಗಾದೆಯನ್ನು ತೆಗಿತಾರೆ. ಈ ಒಂದು ತಗಾದೆಯ ನಂತರ ಬಹುತೇಕವಾಗಿ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ವಿಜಯಲಕ್ಷ್ಮಿ ಅವರ ಮೇಲೆ ಹೌಹಾರ್ತಾರೆ. ಯಾಕೆ ಈ ಒಂದು ಬಹುತೇಕ ಈ ಒಂದು ಇದನ್ನ ಕೊನೆಗಾಣಿಸ್ಬೇಕು, ನಮಗೆ ನೀಡಿಲ್ಲ ಅನ್ನೋ ಒಂದು ಗಟ್ಟಿ ಏರು ಧ್ವನಿಯಲ್ಲಿ ಮಾತಾಡ್ತಾರೆ ವಿದ್ಯಾ. ಥ್ಯಾಂಕ್ ಯು ಡೀಟೇಲ್ಸ್.